ಡೋಂಟ್ ವರಿ, ನಾನು ಸೇಫಾಗಿ ಕರ್ಕೊಂಡು ಬರ್ತೀನಿ. ನಾನೇ ಪೂರಿ ಮಾಡ್ಕೊಳ್ಳಿ. ಸೈನ್ ಬೇಡವಾ ಚಿರಾಗ್? ಸೈನ್ ಡೀಲ್ ಆಗಿದ್ದು ಪೂಜೆ ಕೂತ್ಕೊಳ್ಳೋಕ್ಕೆ, ಶಾಪಿಂಗ್ ಕರ್ಕೊಂಡು ಹೋಗಕ್ಕಲ್ಲ. ಏನು ಶಾಪಿಂಗ್ ಮಾಡಬೇಕು ಹುಷಾರಾಗಿ ಮಾಡ್ಕೊಬನ್ನಿ. ಇವಳು ಚಿರು ಲೈಫಿಗೆ ಬರಬಾರ್ದು ಅನ್ನೋ ಉದ್ದೇಶದಿಂದ 2 ಸಲ ಕಿಡ್ನಾಪ್ ಮಾಡಿಸಿದ್ರು ಬಚಾವಾಗಿ ಬಂದಲ್ಲ. ಇವಳು ಹಣೆ ಬರ ಚೆನ್ನಾಗಿದೆ ಅನ್ಸುತ್ತೆ. ಏನು ಯೋಚನೆ ಮಾಡ್ತಿದ್ದೀರಾ? ಇಲ್ಲ, ಏನು ಯೋಚನೆ ಮಾಡ್ತಲ್ಲ. ಯೋಚನೆ ಮಾಡಿ ಮಾಡಿ ತಲೆ ಕೂದಲಿದ್ರು ಇದೆ. ಆದರೆ ಒಂದಂತೂ ಸತ್ಯ. ಸತ್ಯನಾ? ಏನು? ನೀನು ಎಷ್ಟೇ ಪ್ರಯತ್ನ ಪಟ್ಟರು ಚಿರು ನಿನ್ಗೆ ಒಲಿಯೋದಿಲ್ಲ. ಕೊನೆವರೆಗೂ ಅವನ ಮನಸ್ಸಲ್ಲಿ ದೀಪ ಮಾತ್ರ ಇರ್ತಾಳೆ. ನನಗೂ ಬೇಕಾಗಿರೋದೇ. ಹಸ್ಬೆಂಡ್ ಮನಸ್ಸಲ್ಲಿ ಯಾವಾಗಲೂ ನಾನು ಅಂದರೆ ದೀಪನೇ ಇರಬೇಕು ಅನ್ನೋದೇ ನನ್ನ ಆಸೆ. ಆದರೆ ನಾನೀಗ ದಿಶಾ ಆಗಿ ಅವ್ರಿಗೆ ಹತ್ರ ಆಗೋ ಪ್ರಯತ್ನ ಪಡಬೇಕು. ಹಸ್ಬೆಂಡು ದೀಪನ ಇಷ್ಟಪಟ್ಟಂಗೆ ದಿಶಾನು ಇಷ್ಟಪಡೋ ಥರ ಮಾಡಬೇಕು. ಶಾಪಿಂಗ್ ಹೋಗೋಣ ಅಥವಾ ಕ್ಯಾನ್ಸಲ್? ಹೋಗೋಣ. ಇದು ಹಾಸಿಗೆ ಯಾಕೆ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ಕೋಬೇಡಿ. ಏನು ಅಂತ ಧೈರ್ಯವಾಗಿ ಕೇಳಿ. ನೀವು ನೆನ್ನೆ ನೆಲದ ಮೇಲೆ ಮಲಗಿದ್ರಲ್ವಾ, ಅದಕ್ಕೆ ನಾನೇ ಕಷ್ಟಪಟ್ಟು ಇದನ್ನು ತಗೊಂಡು ಬಂದು ಇಲ್ಲಿ ಹಾಕ್ತೆ. ನೋಡಿ, ಯು ಹ್ಯಾವ್ 2 ಆಪ್ಷನ್ಸ್. ಒನ್ ಇಸ್ ನೀವು ನನ್ನ ಜೊತೆ ಮಂಚದ ಮೇಲೆನೆ ಮಲ್ಕೋಬಹುದು. ಐ ಆಮ್ ಓಕೆ ವಿತ್ ದಟ್. ದಿ ಸೆಕೆಂಡ್ ಆಪ್ಷನ್ ಇಸ್ ಇಲ್ಲಿ, ಅಂದ್ರೆ ನೆಲದ ಮೇಲೆ ಮಲ್ಗೋದ್ ಬಿಟ್ಟು ಈ ಬೆಡ್ ಮೇಲೆ ಆದ್ರೂ ಮಲ್ಕೊಳ್ಳಿ. ಈ ಹಾಸಿಗೆ ಇದೇ ರೂಮಲ್ಲಿ ಇತ್ತಲ್ಲ, ಇದು ಹೇಗೆ ಆಚೆ ಹೋಯ್ತು? ಇವರ ಇದನ್ನ ಆಚೆ ತಗೊಂಡೋಗಿ ಈಗ ತಂದಾಗ ನಾಟಕ ಮಾಡ್ತಾ ಇದಾರ ಕೇಳಿ ದೀಪ ಅವ್ರೆ? ಅಂತ ಕರ್ಮ ನನ್ಗೇನ್ ಬಂದಿಲ್ಲ ದೀಪ ಅವ್ರೆ. ಈ ಬೆಡ್ನ ಚಿಕ್ಕ ಮಾವ ಬೇಸ್ ಮಾಡಿಸಿದ್ದು. ಇಂಥ ಕಳ್ ಕೆಲಸ ಯಾಕೆ ಮಾಡಿದ್ರು ಅಂತ ಕೇಳಿ ದೀಪ ಅವ್ರೆ? ನೀವು ನನ್ನ ಪಕ್ಕನೇ ಮಲ್ಗಬೇಕು ಅನ್ನೋ ಉದ್ದೇಶದಿಂದ ಪಾಪ ಆತರ ಮಾಡಿದ್ರಪ್ಪ. ಹಿಂಗೆಲ್ಲ ಮಾಡಿದ ತಕ್ಷಣ ನಾನು ಆರಾಮಾಗಿರ್ತೀನಿ ಅನ್ಕೊಂಡ್ಬಿಟ್ಟಿದ್ರೆ ಅದು ಭ್ರಮೆ. ಈ ಮನೆ ನಂದು, ಇದು ನನ್ನ ರೂಮ್. ಇಲ್ಲಿ ಹೇಗಿರ್ಬೇಕು ಅಂತ ನಾನೇ ಡಿಸೈಡ್ ಮಾಡ್ತೀನಿ. ಓಕೆ ಚಿರಾಗ್, ಬಟ್ ಯಾವುದೇ ಕಾರಣಕ್ಕೂ ನಾನು ಈ ರೂಮಿಂದ ಆಚೆ ಹೋಗಲ್ಲ. ಆ ಸತ್ಯನ ನೀವು ತಿಳ್ಕೊಂಡ್ಬಿಡಿ. ಹಾಗ ನಾನು ಹೋದ್ರೆ ಮತ್ತೆ ನಿಮ್ಮ ಮತ್ಗೆ ಮೊನ್ನೆ ತರ ಮಳೆಲಿ ನಿಲ್ಲೋದು ನೆನೆಯೋದು ಎಲ್ಲ ಆಗುತ್ತೆ. ಯಾರ್ದು ಕೋಪ ಇನ್ಯಾರೋ ಮೇಲೆ ತೀರ್ಸ್ಕೊಳ್ಳೋದು ಇದೇನಾ ದೀಪ ಅವ್ರೆ? ಸುಮ್ಮನೆ ಮಾತು ನಿಲ್ಸಿ ಮಲ್ಕೊಳಕ್ ಕೇಳಿ ದೀಪ ಅವ್ರೆ. ಅಂತೂ ನಂಗೆ ಈ ರೂಮಲ್ಲಿರೋ ಪರ್ಮಿಷನ್ ಸಿಕ್ತು. ಇದೆಲ್ಲ ನಿಮ್ ಕೃಪಾ ಕಟಾಕ್ಷ. ಚಿರಾಗ್, 1 ನಿಮಿಷ. ನಾನು ನಿಮ್ಮ ಮನೆಗೆ ಬಂದಿರೋದು ನಿಮ್ಗಾಗ್ಲಿ ನಿಮ್ಮ ಮನೆಯವ್ರಿಗಾಗ್ಲಿ ಕೆಟ್ಟದ್ ಮಾಡೋಕ್ಕಲ್ಲ. ನಾವೆಲ್ಲರೂ ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನಾಳೆ ಸೌಂದರ್ಯ ನಮ್ಮಿಬ್ರು ಕೈಯಲ್ಲಿ ಮಾಡಿಸ್ಬೇಕು ಅಂತ ಅನ್ಕೊಂಡಿರೋ ಪೂಜೆ ನನ್ಗೇನ್ ಮಾಡ್ಬೇಕು ಅಂತ ಏನಿಲ್ಲ. ಆದ್ರೆ ಈ ಮನೆ ಒಳ್ಳೇದಕ್ಕೋಸ್ಕರ ಮಾಡಿಸ್ತಿರೋ ಪೂಜೆ ನಾ ಬೇಡ ಅನ್ನೋದು ಸರಿ ಹೋಗಲ್ಲ. ಅದಕ್ಕೆ ನಿಮ್ ಜೊತೆ ಕೂತು ಪೂಜೆ ಮಾಡ್ಬೇಕು. ಇದನ್ನೆಲ್ಲ ಮನ್ಸಲ್ಲಿ ಇಟ್ಕೊಳ್ದೆ ನೀವು ಪೂಜೆ ಕೂತ್ಕೊಂಡ್ರೆ ಒಳ್ಳೇದು. ಆಯ್ತಾ? ಕಾಣಿಸ್ತಲ್ವಾ? ಯಾಕೆ? ಅಲ್ಲಿ ನೋಡಿ, ನಿಮ್ ಬಟನ್ ಕಿತ್ತೋಗಿದೆ. ಚಿರಾಗ್, ದೀಪ ಅವ್ರು ಇದ್ದಿದ್ರೆ ಅವ್ರು ಬಟನ್ ಹಾಕೊಡ್ತಿದ್ರು ಅಂತ ಯೋಚನೆ ಮಾಡ್ತಿದ್ದೀರಾ? ಡೋಮರಿ, ನನಗೂ ಬರುತ್ತೆ, ನಾನೇ ಹೊಲ್ದ್ಕೊಡ್ತೀನಿ. ಬೇಕಾಗಿಲ್ಲ. ನೋಡಿ, ಈಗ ನಾನು ಬರೀ ಈ ಪ್ರಾಜೆಕ್ಟ್ ಅಪ್ರೂವಲ್ ಕೊಟ್ಟಿದ್ದೀನಿ. ಮುಂದೆ ನಿಮಗೆ ತುಂಬ ಅಪ್ರೂವಲ್ ಸೈನ್ಸ್ ಬೇಕಾಗತ್ತೆ. ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ? ಹೇಳ್ತಿದ್ದೀನಿ, ನನ್ನ ಕೈಯಲ್ಲಿ ಬಟನ್ ಹೊಲಿಸ್ಕೊಳ್ಳಿಲ್ಲ ಅಂದರೆ ನಾನು ಯಾವ ಅಪ್ರೂವಲ್ಲು ಕೊಡಲ್ಲ. ಸುರಿದಾರ ತಂದೆ. ದೊಡ್ಡದಾಗಿ ಬಟನ್ ಹೊಲ್ಕೊಟ್ಬಿಡ್ತೀನಿ ಅಂತ ಅನ್ನೋದು ದೊಡ್ಡದಲ್ಲ, ದಾರ ಪೋಣ್ಸೋಕೆ ಗೊತ್ತಿರಬೇಕು.
ಈಗೇನು ಮಾಡ್ತಾಯಿದ್ದೀರಾ? ಗುಂಡಿ ಹಾಕಿದ್ರಿ ತಾನೆ, ಬೇರೆ ನಾನು ಮಾಡಕ್ಕೆ ಬರಬೇಡಿ. ಅಯ್ಯೋ, ದಾರ ಕಟ್ ಮಾಡ್ಬೇಕಲ್ವಾ? ಅದಕ್ಕಿಲ್ವಲ್ಲ ಸಿಸರ್ಸ್? ಓಕೆ. ಓ, ಬಟನ್ ಹಾಕೋವರೆಗೂ ನಾನ್ ಬೇಕಿತ್ತಾ? ಅದಾದ್ಮೇಲೆ ದೀಪ ಬೇಕಾ ಹಸ್ಬೆಂಡು? ಏನಂದ್ರಿ? ಅಂದ್ರೆ ದೀಪ ಅವ್ರು ನಿಮ್ಮನ್ನ ಹಸ್ಬೆಂಡು ಅಂತ ಕರಿತಿದ್ರಲ್ವಾ, ನಾನು ಆ ಥರ ಕರೆದ್ರೆ ನಿಮ್ಗೆ ಇಷ್ಟ ಆಗತ್ತೆ ಅಂತ ಕರೆದೆ. ಲಿಮಿಟ್ ಕ್ರಾಸ್ ಮಾಡ್ತಾ ಇದ್ದೀರಾ. ನನ್ನ ಹಕ್ಕರಿ ಅಧಿಕಾರ ಇರೋದು ದೀಪ ಅವ್ರಿಗೆ ಮಾತ್ರ.